ಸತ್ಯಮೇವ ಜಯತೆ ಇದೊಂದು ಪ್ರಜಾಪ್ರಭುತ್ವದ ಗೆಲುವನ್ನು ಸಂಭ್ರಮಿಸೋದಕ್ಕೋಸ್ಕರ ನಾನು ಈ ದಿನ ತಮ್ಮ ವಾಹಿನಿ ಮುಖಾಂತರ ನನ್ನ ಖುಷಿನ ಸಂತೋಷನ ಹಂಚ್ಕೋತಾ ಇದ್ದೀನಿ. ಈಗಾಗಲೇ ಇತ್ತೀಚೆಗೆ ಸಿದ್ದರಾಮಯ್ಯನವರು ಹೇಳ್ತಾರೆ ಸತ್ಯಮೇವ ಜಯತೆ ಅಂತ. ಈ ಒಂದು ಉಪಚುನಾವಣೆಯ 3 ಕ್ಷೇತ್ರದ ಗೆಲುವೇನಿದೆ ಇದು ಗ್ಯಾರಂಟಿ ಸರ್ಕಾರದ ಗೆಲುವು. ಜನತೆ ಆಶೀರ್ವಾದ ಗ್ಯಾರಂಟಿ ಸರ್ಕಾರದ ಮೇಲೆ ಇದೆ ಅಂತ ಖಚಿತ ಆಗಿದೆ. ಒಂದು ಕಡೆ ಮಾಜಿ ಪ್ರಧಾನಿ ಮೊಮ್ಮಗ ನಿಖಿಲ್ ಕುಮಾರಸ್ವಾಮಿ, ಮತ್ತೊಂದು ಕಡೆ ಅವ್ರ ತಾತ CM, ಅಪ್ಪ CM ಅಂತ ಭರತ್ ಬೊಮ್ಮಾಯಿ, ಮತ್ತೊಂದು ಕಡೆ ಏನು ನಮ್ಮ ಸಂಸದರ ಶ್ರೀಮತಿ ಅನ್ನಪೂರ್ಣ ಅವರು ಅಲ್ಲೂ ಕೂಡ ಸ್ಟ್ರಗಲ್ ಫೈಟ್ ಕೊಟ್ಟರು. ಅವರ ಒಂದು ಎಲ್ಲ ಅವ್ರಿಗೆ ಸಾಧ್ಯ ಆಗಲಿಲ್ಲ. ಇದಕ್ಕೆ ಸಿದ್ದರಾಮಯ್ಯವರು ಯೂಸ್ ಮಾಡ್ತಿರೋದು ವರ್ಡು ಸತ್ಯಮೇವ ಜಯತೆ. ಸತ್ಯ ಯಾವತ್ತಿದ್ರೂ ಗೆಲ್ತತೆ. ಇವರೆಷ್ಟೇ ಸುಳ್ಳನ್ನು 1000 ಸತಿ ಹೇಳಿದ್ರು ಯಾರು ಕೂಡ ನಂಬೋದಿಲ್ಲ. ಜನ ಮೂರ್ಖರಲ್ಲ. ಏನು ನಮ್ಮ ಸರ್ಕಾರ ಗ್ಯಾರಂಟಿಗಳು ಕೊಡ್ತಿದೆ, ಜನಪರ ಕೆಲಸಗಳು ಮಾಡ್ತಿದ್ದಾರೆ, ಆ ಸರ್ಕಾರಕ್ಕೆ ನಾವು ಒಪ್ಪಿದ್ದೀವಿ, ಮೆಚ್ಚಿದ್ದೀವಿ ಅಂತ ಸರ್ಕಾರದ ಪರವಾಗಿ ಮತ ಚಲಾಯಿಸಿದ್ದಾರೆ. ಏನು ಈ 3 ಉಪಚುನಾವಣೆಯಲ್ಲಿ ಗೆದ್ದಂಥ ಅಭ್ಯರ್ಥಿಗಳು ಯೋಗೇಶ್ವರ್, ಪಠಾಣ್ ಮತ್ತು ಅನ್ನಪೂರ್ಣ ಇವರಿಗೆ ಅಭಿನಂದನೆಗಳು. ಶುಭ ಆಗಲಿ. ಸರ್ಕಾರದ ಜೊತೆ ಸೇರಿ ಅಲ್ಲಿನ ಮತದಾರರ ಆಶೋತ್ತರಕ್ಕೆ ಅನುಗುಣವಾಗಿ ಕೆಲಸ ಮಾಡಿರಿ, ಲೋಕಲ್ ಸಮಸ್ಯೆನ ಬಗೆಹರಿಸ್ರಿ, ಸರ್ಕಾರದ ಪರವಾಗಿ ನಿಲ್ಲಿ. ಈ ಒಂದು ವಿಜಯ ಪಥಕ್ಕೆ ಹೀಗೆ ಮುಂದುವರಿಲಿ. ಹಾಗೆಯೇ ವಯನಾಡಲ್ಲಿ ಅತಿ ಹೆಚ್ಚು ಮತಗಳ ಅಂತರದಿಂದ ಗೆದ್ದಂಥ ಶ್ರೀಮತಿ ಪ್ರಿಯಾಂಕಾ ಗಾಂಧಿ ಪ್ರಥಮ ಪ್ರಯತ್ನದಲ್ಲೇ ಒಂದು ಇತಿಹಾಸ ದಾಖಲೆ ಮಾಡಿ ಗೆದ್ದಂಥ ಪ್ರಿಯಾಂಕಾ ಗಾಂಧಿಯವ್ರಿಗೂ ಕೂಡ ಅಭಿನಂದನೆ ಹೇಳ್ತೀನಿ. ನಮಗೆ ಮತ ನೀಡಿದಂಥ ಎಲ್ಲ ಮತದಾರರಿಗೂ ಧನ್ಯವಾದಗಳು. ಸರ್ಕಾರಕ್ಕೆ ಶುಭವಾಗಲಿ. ಆಲ್ ದಿ ಬೆಸ್ಟ್. ಜೈ ಕಾಂಗ್ರೆಸ್. ಸತ್ಯಮೇವ ಜಯತೆ.